ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕಾಂತ್ ವೈಕೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಏನಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ಹೇಳಕ್ ಹೊರಟಿರ್ತಕ್ಕಂಥ ಟಾಪಿಕ್ಕು ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗರನ್ನ ನೀವು ಲೈಫಲ್ಲೇ ಮರಿಬಾರ್ದು. ಸೊ ಅದನ್ನ ಸಿಂಪಲ್ ಆಗಿ ಕೋಡ್ ವರ್ಡ್ ಸಮೇತ ನೆನ್ಪಿಟ್ಕೊಳ್ಳೋದು ಹೆಂಗೆ, ವಿಜಯನಗರಕ್ಕೆ ಭೇಟಿ ಕೊಟ್ಟಿರೋನ್ನ ಪ್ರವಾಸಿಗರನ್ನ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ರು, ಓಕೆನಾ, ಯಾರು ಭೇಟಿ ಕೊಟ್ರು, ಏನ್ ಹೇಳಿದ್ರು, ಅದ್ ನೆನ್ಪಿಟ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಸಿಂಪಲ್ ಮೆಥಡ್ ಏನ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸಿ ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋಸ್ ಕೊನೆವರೆಗೂ ನೋಡಿ. ಇದು UPSC ತಾನೇ ಇಂಪಾರ್ಟೆಂಟ್, ಇದು PSI KS ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್. ಮಿಸ್ ಮಾಡದೆ ನೋಡಿ. ಹಿಂದುತ್ವನ ತುಳಿಯೋದಿಕ್ಕೆ, ಹಿಂದುತ್ವನ ನಿರ್ನಾಮ ಮಾಡೋದಿಕ್ಕೆ, ಹಿಂದುತ್ವದ ಸಂಸ್ಕೃತಿನ ಅಳಿಸೋದಿಕ್ಕೆ ಕಾಯ್ತಾ ಇದ್ವು ತುಂಬಾ ಸೈನಿಕರ ಸೈನಿಕರ ಸಾಗರ. ಅಂತ ಸೈನಿಕರ ಸಾಗರನ ಮಟ್ಟ ಹಾಕೋದಿಕ್ಕೆ, ಹಿಂದುತ್ವನ ಬೆಳೆಸೋದಿಕ್ಕೆ ಉಟ್ಕೊಂಡಿದ್ದ ಒಂದು ಸಂಸ್ಥಾನನೇ ಯಾವುದು ಅಂದ್ರೆ ಅದೇ ಈ ವಿಜಯನಗರ. ಓಕೆನಾ, 2 ಲೈನ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ವಿಜಯನಗರ ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಹಿಂದುತ್ವದ ಸಂಸ್ಕೃತಿನಲ್ಲಿ, ನಮ್ಮ ಭಾರತದ ಸಂಸ್ಕೃತಿಲಿ ಅಂತೇಳಿ. ಓಕೆ, 2 ನಿಮಿಷ ಇಂಟ್ರೊಡಕ್ಷನ್ ಕೊಡ್ತೀನಿ ಇದು. ಸೊ ಈ ವಿಜಯನಗರ ಸಂಸ್ಥಾನನ ಸ್ಥಾಪನೆ ಮಾಡಿದ್ ಬಂದ್ಬಿಟ್ಟು ಅಕ್ರಾಯ, ಬುಕ್ರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅಂತೇಳಿ ನೀವೆಲ್ಲ ಓದಿದಿರಿ. ಇದು ಒಂದ್ ಪ್ರತೀತಿ. ಇನ್ನೊಂದ್ ಪ್ರತೀತಿ ಪ್ರಕಾರ ವಿದ್ಯಾರಣ್ಯ, ಓಕೆನಾ, ವಿದ್ಯಾರಣ್ಯ ಭಾರತೀ ಸ್ವಾಮೀಜಿಗಳು ಏನ್ ಮಾಡ್ತಾರೆ, ಈ ತಾಯಿ ಭುವನೇಶ್ವರಿ ಕುರಿತು ಏನ್ ಮಾಡ್ತಾರೆ, ವಿಶಿಷ್ಟವಾದ ಶಕ್ತಿನ ಪಡೆಯೋದಿಕ್ಕೆ, ತಾಯಿ ಭುವನೇಶ್ವರಿ ಕುರಿತು ವಿಶಿಷ್ಟವಾದ ಶಕ್ತಿ ಪಡೆಯೋದಿಕ್ಕೆ ಏನ್ ಮಾಡ್ತಾರೆ, ತಪಸ್ಸಿ ಕೂರ್ತಾರೆ. ಓಕೆ, ಈ ತಾಯಿ ಭುವನೇಶ್ವರಿ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿಗಳ ತಪಸ್ಸಿಗೆ ಮೆಚ್ಚಿ ಏನ್ ಮಾಡ್ತಾರೆ, ವಿಶಿಷ್ಟವಾದ ಶಕ್ತಿಯನ್ನ ನೀಡ್ತಾರೆ. ಆ ಶಕ್ತಿಯನ್ನೇ ಈ ವಿದ್ಯಾರಣ್ಯ ಸ್ವಾಮಿಗಳು ಅಕ್ರಾಯ ಮತ್ತೆ ಬುಕ್ರಾಯಿಗೆ ಏನ್ ಮಾಡ್ತಾರೆ, ತಮ್ಮ ಶಕ್ತಿನ ಧಾರೆ ಏನ್ ಮಾಡ್ತಾರೆ, ಎರಿತಾರೆ. ಆ ಒಂದು ಇದ್ರಿಂದಾನೆ ಧಾರೆ ಎರೆದಿದ್ರಿಂದ ಹುಟ್ಟುಕೊಂಡಿದ್ದ ಸಾಮ್ರಾಜ್ಯನೇ ಯಾವುದು ಅಂದ್ರೆ ನಾವು ವಿಜಯನಗರ ಅಂತೇಳಿ ಹೇಳ್ತೇವೆ. ಓಕೆ, ಇದು ಜಸ್ಟ್ ಹೆಂಗೆ ಹುಟ್ಕೋತು ಅಂತೇಳಿ ಇಂಟ್ರೊಡಕ್ಷನ್. ನಾನು ಈ ಕ್ಲಾಸ್ ಅಲ್ಲಿ ಹೇಳಕ್ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಲಾಸ್ಟಿಗೆ ಹೇಳ್ತೀನಿ. ಈ ಕ್ಲಾಸ್ ಅಲ್ಲಿ ನಾನ್ ನಿಮ್ಗೆ ಫಸ್ಟ್ ಯಾವ ಪ್ರವಾಸಿಗ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅದನ್ನ ಏನ್ ಮಾಡ್ತೀನಿ ನಿಮಗೆ ತಿಳಿಸಿ ಕೊಡ್ತೀನಿ. ಕರೆಕ್ಟ್ ನೋಡಿ. ಓಕೆ, ಹಿಂಗಿದಾವೆ ನಿಕೋಲಾ ಕಾಂಟಿ, ಫಸ್ಟ್ ದೇವರಾಯ, ಅಬ್ದುಲ್ ರಜಾಕ್, ನಿಕೇಟಿನ್, ಯಾರ ಆಸ್ಥಾನ, ಈ ತರ ದೇವರಾಯನೋ ವಿರೂಪಾಕ್ಷನೋ ಸುಮ್ನೆ ಕನ್ಫ್ಯೂಸ್ ಆಗುತ್ತೆ. ಯಾವ ಕನ್ಫ್ಯೂಸ್ ಇಲ್ಲ, ಏನಿಲ್ಲ, ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವ್ರ ಫೋಟೋ ನೀವು ನೋಡಿರ್ಲೇಬೇಕು. ವಿಜಯನಗರದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಓಕೆ, ಹಾಗೆ ನಾನಿವಾಗ ಆಲ್ರೆಡಿ ಹೇಳ್ದಾಗೆ ಯಾರ್ಯಾರು ಯಾವ ಆಸ್ಥಾನಕ್ಕೆ ಭೇಟಿ ಕೊಟ್ರು. ಫಸ್ಟ್ ಸರ್ ನಿಕೋಲಾ ಡಿ ಕೌಂಟಿ ಅಂತೇಳಿ ಹೇಳ್ತೀವಿ. ನೀವು ನೋಡಿರ್ಬೋದು, ಇವ್ರೆ ನಿಕೋಲಾ ಡಿ ಕೌಂಟಿ ಅಂತ ಕರಿತೀವಿ. ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಸರ್ ಇವಾಗ ಜಸ್ಟ್ ಒಂದು ಚಿಕ್ಕದೊಂದು ಸ್ಟೋರಿ, ನಾವ್ ಹೇಳೋದೇ ಸ್ಟೋರಿ ಪ್ರಕಾರ. ಸೈನ್ಸ್ ಮಾಡಿದ್ರು ನೀವು ನೋಡಿದಿರಿ, ನಾವ್ ಹೇಳೋದೇ ಸ್ಟೋರಿ ಪ್ರಕಾರ. ಓಕೆನಾ, ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ ನೋಡಿ. ಇಲ್ಲಿ ಸರ್ ಅಪ್ಪ ಅಮ್ಮ ಬಿಟ್ಟು ನಿಮ್ಮನ್ನ ನಿಮ್ಮ ಆಂಟಿ ಏನ್ ಮಾಡಿದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆನಾ, ಅಪ್ಪ ಅಮ್ಮ ಬಿಟ್ಟು ನಿಮ್ಮ ಆಂಟಿ ಏನ್ ಮಾಡಿದ್ದಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆನಾ, ಅವಾಗ ಅಪ್ಪ ಅಮ್ಮನ್ ಬಿಟ್ರೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಿ, ನಿಮ್ಮ ಆಂಟಿಗೆ ಕೊಡ್ತೀರಿ. ಹೌದಾ, ಅಪ್ಪ ಅಮ್ಮ ಬಿಟ್ಟು ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಯಾರಿಗೆ ಕೊಡ್ತೀರಿ, ನಿಮ್ಮ ಆಂಟಿಗೆ ಕೊಡ್ತೀರಿ. ಒಂದ್ ವೇಳೆ ನೀವೇನ ರಿಚ್ ಆದ್ರೆ ಇವ್ರಿಗೊಂದ್ ಮನೆನೂ ಕಟ್ಟಿಸ್ಕೊಡ್ತೀರಿ. ಹೌದಾ, ಯಾಕಂದ್ರೆ ಉದಾರವಾದಿಗಳು ನೀವು, ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ದಾರೆ ನಿಮ್ಮ ಆಂಟಿ. ಹೌದಾ, ಅವ್ರಿಗೆ ಏನ್ ಮಾಡ್ತೀರಿ, ಮನೆನೂ ಕಟ್ಟಿಸ್ಕೊಡ್ತೀರಿ. ಹೌದ್ ತಾನೆ. ಇವಾಗ ಮನೆ ಕಟ್ಟಿಸ್ತೀನಿ ಅಂತ ಕೇಳಿದ್ರೆ ಫಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ಏನು, ಫಸ್ಟ್ ಏನ್ ಮಾಡ್ತೀರಿ, ಮನೆ ಕಟ್ಟಕ್ಕೂ ಮುಂಚೆ ಸುತ್ತಳತೆ ಎಷ್ಟಿದೆ ತಗೋಬಿಡ್ತೀರಿ. ಇವಾಗ 30-40 ಇದೆಯಾ, ಓಕೆನಾ, 40-60 ಇದೆಯಾ ಅಂತ ಸುತ್ತಳತೆ ನೋಡ್ಕೋತೀರಿ. ಆಮೇಲೆ ಒಂದು ಬೇಲಿನೋ ಕಾಂಪೌಂಡ್ ಹಾಕತ್ತೀರಿ. ಆಮೇಲೆ ಮನೆ ಕಟ್ಟಕ್ ಶುರು ಆಗ್ತೀರಿ. ಇಷ್ಟೇ ನಿಮ್ ಕೋಡ್, ಮತ್ತೆ ಏನಿಲ್ಲ. ಓಕೆ, ಇಷ್ಟೇ ಸರ್ ನಿಮ್ ಕೋಡ್ ಗೊತ್ತಾದ್ರೆ ಒಬ್ಬ ವಿದೇಶಿ ಪ್ರವಾಸಿಗನ ನೀವು ತಿಳ್ಕೊಂಡಾಗೇನೆ. ಏನ್ ಸರ್ ನೀವ್ ಹೇಳಿದ್ಕೋದ್ಕು ಏನ್ ಸಂಬಂಧ ಅಂತ ಕೇಳಿದ್ರ, ಸರ್ ನಾನ್ ಆಂಟಿ ಅಂತ ಹೇಳ್ದೆ, ನೀವ್ ಅದನ್ನ ಕೌಂಟಿ ಅಂತೇಳಿ ತಿಳ್ಕೊಳ್ಳಿ. ನಾ ಆಂಟಿ ಅಂತ ಹೇಳ್ದೆ, ನೀವ್ ಅದನ್ನ ಕೌಂಟಿ ಅಂತೇಳಿ ತಿಳ್ಕೊಳ್ಳಿ. ಓಕೆನಾ, ಅಪ್ಪ ಅಮ್ಮಂಗ್ ಬಿಟ್ರೆ ಫಸ್ಟ್ ಪ್ರಿಫರೆನ್ಸ್ ನೀವೇನ್ ಯಾರಿಗ್ ಕೊಡ್ತೀರಿ,
ಆಂಟಿ ಕೊಡ್ತೀರಿ ಅಂತ ಹೇಳಿದೆ. ಸೊ ನಿಕೋಲಾ ಕೌಂಟಿ ಭೇಟಿ ಕೊಟ್ಟಿದ್ ಯಾರ ಆಸ್ಥಾನಕ್ಕೆ ಅಂತ ಕೇಳಿದ್ರೆ ಮೊದಲನೇ ದೇವರಾಯ ಅಂತ ಹೇಳಿ ಹೇಳ್ತೀವಿ. ಅಪ್ಪ ಅಮ್ಮ ದೇವ್ರು ಬಿಟ್ಮೇಲೆ ಇವರು ದೇವ್ರೆ ತಾನೆ. ಸೊ ಹಂಗೆ ಸೊ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಿ? ಆಂಟಿ ಕೊಡ್ತೀರಿ. ಸೊ ಅದಕ್ಕೆ ನಿಕೋಲಾ ಕೌಂಟಿ ಭೇಟಿ ಕೊಟ್ಟಿದ್ ಯಾರಿಗೆ ಅಂತ ಕೇಳಿದ್ರೆ ಮೊದಲನೇ ದೇವರಾಯ ಆಸ್ಥಾನಕ್ಕೆ ಏನ್ ಕೊಡ್ತಾರೆ ಸರ್? ಭೇಟಿ ಕೊಡ್ತಾರೆ. ಓಕೆ, ಇವ್ರಿಗೊಂದ್ ಮನೆ ಕಟ್ಕೊಡ್ಸ್ತೀರಿ ನಿಮ್ಮ ಆಂಟಿಗೆ ಅಂತಂದೆ. ನಿಮ್ಮ ಆಂಟಿಗೆ ಒಂದ್ ಮನೆ ಕಟ್ಟಿಸ್ಬಿಟ್ಟು ಕೊಡ್ತೀರಿ ಅಂತ ಅಂದೆ ನಾನು. ಓಕೆನಾ? ಸೊ ಮನೆ ಕಟ್ಟಕ್ಕೂ ಮುಂಚೆ ಫಸ್ಟ್ ಏನ್ ಮಾಡ್ತೀರಿ ಅಂತ ಹೇಳ್ದೆ? ಸುತ್ತ ಅಳತೆ ಎಷ್ಟಿದೆ ನೋಡ್ಕೋತೀರಿ ಅಂತಂದೆ. ಹೌದಾ? ಸರ್ ಇಲ್ಲಿ ನಿಕೋಲಾ ಕೌಂಟಿ ಬಂದ್ಬಿಟ್ಟು ಇದು ವಿಜಯನಗರ ಸಾಮ್ರಾಜ್ಯ ಬೆಟ್ಟಗಳಿಂದ ಸುತ್ತುವರೆದಿದೆ. 60 ಮೈಲಿ ಸುತ್ತಳತೆ ಹೊಂದಿದೆ. 90,000 ಸೈನಿಕರಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ ಯಾರು ಅಂದ್ರೆ ಈ ನಿಕೋಲಾ ಕೌಂಟಿ ಅಂತೇಳಿ ಹೇಳ್ತೇವೆ. ನೆನ್ಪಿಡ್ಕೋಬೋದಲ್ಲ ಸರ್? ಮನೆ ಕಟ್ತಾ ಇದೀರಿ ಆಂಟಿಗೆ, ಫಸ್ಟ್ ಸುತ್ತಳತೆ ಮೆಜರ್ ಮಾಡ್ಕೋತೀರಿ ಅಂತಂದೆ. ಸೊ 60 ಮೈಲಿ ಸುತ್ತಳತೆ ಇದೆ ಅಂತೇಳಿ ತಿಳಿಸಿದ್ ಯಾರು ಅಂತ ಹೇಳಿದ್ರೆ ಈ ನಿಕೋಲಾ ಕೌಂಟಿ ಅಂತ ಹೇಳಿ ಕರಿತೀವಿ. ಸೊ ಒಂದು ಮುಗಿತ್ತು. ಇಲ್ಲಿ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂತಾನು ಕೇಳಿದಾನೆ. ಓಕೆ, ಇಟಲಿ ಆಂಟಿ ಅಂತ ನೆನ್ಪಿಟ್ಕೊಳ್ಳಿ. ನಿಮ್ ಆಂಟಿ ಎಲ್ಲಿಂದ ಅಂತ ಕೇಳಿದ್ರೆ ಇಟಲಿಯವರು ಅಂತ ತಿಳ್ಕೊಳ್ಳಿ. ಓಕೆ, ಇಟಲಿ ಆಂಟಿ ಅಂತ ನೆನ್ಪಿಟ್ಕೊಳ್ಳಿ. ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂತ ಕೇಳಿದಾನೆ? ಈ ಸ್ಟೇಟ್ಮೆಂಟ್ ಕೇಳಿದಾನೆ. ಎಷ್ಟು 60 ಮೈಲಿ ಸುತ್ತಳತೆ ಹೊಂದಿದೆ ಅಂತ ಹೇಳಿದವ್ರು ಯಾರು ಅಂತ ಕೇಳಿದಾನೆ. ಯಾರು ಸರ್? ನಿಕೋಲಾ ಕೌಂಟಿ ಅಂತ ಹೇಳ್ತೀವಿ. ಸೊ ಒಂದೇನಾಯ್ತು, ಮುಗೀತು. ಇವರು 1421 ಈ ಟೈಮಲ್ಲಿ ಏನಾಗಿದ್ದು? ಸೊ ಭೇಟಿ ಕೊಟ್ಟಿದ್ದು. ಓಕೆನಾ? ಸೊ ಇದು ಒಂದಾಯ್ತು. ಸೊ ಎರಡನೇದ್ ವಿಚಾರಕ್ಕೆ ಬಂದ್ರೆ ಇವರೇ ನಿಕೋಲಾ ಕೌಂಟಿ. ನಿಕೋಲಾ ಡಿ ಕೌಂಟಿ. ನೆಕ್ಸ್ಟ್ ಸರ್ ಅಬ್ದುಲ್ ರಜಾಕ್ ಕಾಣ್ತಾ ಇರ್ಬೋದು, ಇಲ್ಲಿರೋರೆ ಅಬ್ದುಲ್ ರಜಾಕ್. ಓಕೆನಾ ಸರ್? ನಮ್ ಇವ್ರು ಬೇಡ, ಸ್ವಲ್ಪ ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆಯಾ? ಅಬ್ದುಲ್ ರಜಾಕ್. ಓಕೆ, ಸೊ ಇವರು ಪಾಕಿಸ್ತಾನ್ ಕ್ರಿಕೆಟರ್. ಇವರು ಪಾಕಿಸ್ತಾನ್ ಕ್ರಿಕೆಟರ್. ನೀವು 90s ಕಿಡ್ಸ್ ಆಗಿದ್ರೆ ಗೊತ್ತಿರುತ್ತೆ. 90s ಕಿಡ್ಸ್ ಆಗಿದ್ರೆ ಏನಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಇವ್ರು ಯಾರು? 90s ಕಿಡ್ಸ್ ಆಗಿದ್ರೆ ಗೊತ್ತಿರುತ್ತೆ. ಓಕೆನಾ? ಪಾಕಿಸ್ತಾನ್ ಕ್ರಿಕೆಟರ್. ಏನ್ ಸರ್ ವಿಜಯನಗರ್ ಹೇಳ್ತಾ ಇದೀರಿ ನೀವು? ಇವ್ರು ಯಾಕೆ ಇಲ್ಲಿ ಬಂದ್ರು? ಪಾಕಿಸ್ತಾನ್ ಕ್ರಿಕೆಟರ್ಗೂ ಅಲ್ಗೂ ಏನ್ ಸಂಬಂಧ ಇದೆ. ಸೊ ಲಿಂಕ್ ಮಾಡ್ಕೊಂಡು ಹೇಳ್ತೀನಲ್ಲ ಇವಾಗ ಸಂಬಂಧ ಏನು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇವ್ರು ಗೊತ್ತಾಯ್ತಲ್ಲ. ಸೊ ಇವರು ಪಾಕಿಸ್ತಾನ್ ಕ್ರಿಕೆಟರ್. ಓಕೆ, ಅಬ್ದುಲ್ ರಜಾಕೆ ಇವ್ರ ಹೆಸರುವೆ. ಅಬ್ದುಲ್ ರಜಾಕೆನೆ. ಓಕೆನಾ? ಅಬ್ದುಲ್ ರಜಾಕೆ ಆಲ್ರೌಂಡ್ರು. ಓಕೆನಾ? ಆಲ್ರೌಂಡ್ರ್ ಇವರು. ಓಕೆನಾ? ಸೊ ಅದಕ್ಕೂ ಇದಕ್ಕೂ ಏನ್ ಸರ್ ಸಂಬಂಧ? ಸಿಂಪಲ್ ಸರ್. ಇದಕ್ಕೂ ಒಂದು ಒಳ್ಳೆ ಸ್ಟೋರಿ ಇದೆ, ಇದಕ್ಕೂ ಸಹ ಒಂದು ಒಳ್ಳೆ ಏನಿದೆ ಸರ್ ಸ್ಟೋರಿ ಇದೆ. ಓಕೆನಾ? ಜಸ್ಟ್ ನೋಡಿ ಇಲ್ಲಿ, ಜಸ್ಟ್ ನೋಡಿ ಸರ್. ಇವಾಗ ನಿಮ್ಮ ಹತ್ರನೇ ನಿಮಗೆ ನಿಮ್ ಮೈಂಡ್ ಸೆಟ್ ಪ್ರಕಾರ ಹೇಳ್ತೀನಿ. ಇಂಡಿಯಾ ಪಾಕಿಸ್ತಾನ್ ಏನಾಗ್ತಾ ಇದೆ? ಮ್ಯಾಚ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ ಸರ್? ನಾವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಿ? ಫಸ್ಟ್ ಪ್ರಿಫರೆನ್ಸ್ ಆಸ್ ಯೂಲ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾವು ನಮ್ಮ ದೇಶ ಇಂಡಿಯಾಗೆ. ಓಕೆ, ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ಯಾರಿಗೆ ಅಂತ ಕೇಳಿದ್ರೆ ಪಾಕಿಸ್ತಾನ್ಗೆ. ಹೌದಲ್ವಾ ಸರ್? ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಎಂತಕ್ಕೆ? ಇಂಡಿಯಾಗೆ. ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ಪಾಕಿಸ್ತಾನ್ಗೆ. ಓಕೆ, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ ಸರ್? ಇವಾಗ ಕ್ರಿಕೆಟ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ನಾವ್ ಏನು ಯೋಚನೆ ಮಾಡ್ತಾ ಇರ್ತೀವಿ? ಸೊ ಯಾವ ತರ ಅವ್ರು ಸೋಲ್ಬೇಕು, ಪಾಕಿಸ್ತಾನ್ ಯಾವ ತರ ಸೋಲ್ಬೇಕಂತ ಹೇಳಿದ್ರೆ ಸೊ ಮುಂದೆ ಕಂಡಿರ್ಬಾರ್ದು, ಹಿಂದೆ ಕಂಡಿರ್ಬಾರ್ದು, ಮುಂದೆ ಕಾಣಬಾರ್ದು, ಕಿವಿಲ್ ಕೇಳಿರ್ಬಾರ್ದು, ಕಣ್ಣಲ್ಲಿ ನೋಡಿರ್ಬಾರ್ದು. ಆ ತರ ಅವ್ರಿಗೆ ಏನ್ ಮಾಡ್ಬೇಕು? ಸೋಲಿಸ್ಬೇಕು. ನಾವು ಇಂಡಿಯಾದವ್ರು ನಾವು ಸೋಲಿಸ್ಬೇಕು ಅಂತೇಳಿ ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಏನಾಗ್ತಾ ಇರುತ್ತೆ ಸರ್? ನುಡಿತಾ ಇರುತ್ತೆ. ಹೌದಾ? ಇಂಡಿಯಾ ಗೆಲ್ಬೇಕು, ಪಾಕಿಸ್ತಾನ್ ಸೋಲ್ಬೇಕು, ಕಣ್ಣಲ್ಲಿ ಕಂಡಿರ್ಬಾರ್ದು, ಕಿವಿ ಕೇಳಿರ್ಬಾರ್ದು, ಕಣ್ ನೋಡಿರ್ಬಾರ್ದು. ಆ ತರ ಸೋಲ್ಬೇಕು ಅಂತೇಳಿ ನಾವು ಬಯಸ್ತಾ ಇರ್ತೀವಿ. ಹೌದ್ ತಾನೆ? ಪ್ರತಿಯೊಬ್ಬರು ಹಂಗೇನೆ. ಇಂಡಿಯಾದ ಮೇಲೆ ಪ್ರತಿಯೊಬ್ರು ಹಂಗೆ. ಸೊ ಎರಡು ಸ್ಟೇಟ್ಮೆಂಟ್ ಗೊತ್ತಿರ್ಲಿ ಸರ್. ಓಕೆನಾ? ಸೊ ಎರಡು ಸ್ಟೇಟ್ಮೆಂಟ್ ಗೊತ್ತಾಯ್ತಲ್ಲ. ಇನ್ನೊಂದು ಸರ್, ಇವಾಗ ನಿಮ್ಗೂ ಗೊತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಏನಾಗ್ತಾ ಇದೆ? ಸೊ ತುಂಬಾ ಗಡಿ ಗಲಾಟೆ ಆಗ್ತಾ ಇದೆ. ಹೌದಲ್ವಾ ಸರ್? ಗಡಿ ಗಲಾಟೆ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾ ಇದಾರೆ? ರಾಯಭಾರಿಗಳನ್ನ ಕಳಿಸಿ ಏನ್ ಮಾಡ್ತಾ ಇದಾರೆ? ಶಾಂತಿ ಒಪ್ಪಂದ ಮಾಡ್ಕೋತಾ ಇದಾರೆ. ಇಂಡಿಯಾದಿಂದ ಪಾಕಿಸ್ತಾನಿಗೆ ಕಳಿಸ್ತಾರೆ, ಪಾಕಿಸ್ತಾನಿಂದ ಇಂಡಿಯಾ ಕಳಿಸ್ತಾರೆ ರಾಯಭಾರಿಗಳನ್ನ. ಓಕೆನಾ? ಸೊ ಕಳಿಸ್ಕೊಡ್ತಾರೆ. ಆದ್ರೂ ಸಹ ಏನಾಗ್ತಾ ಇಲ್ಲ? ಗಡಿ ಒಪ್ಪಂದ ಕಡಿಮೆ ಆಗ್ತಾ ಇಲ್ಲ ಸರ್. ಇದು 3 ಸ್ಟೇಟ್ಮೆಂಟ್. ಈ 3 ಸ್ಟೇಟ್ಮೆಂಟ್ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಹೇಳಿದೆ? ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಆಡ್ತಾ ಇದೆ, ಫಸ್ಟ್ ಪ್ರಿಫರೆನ್ಸ್ ನಾವು ಇಂಡಿಯಾ ಕೊಡ್ತೀವಿ, ಸೆಕೆಂಡ್ ಪ್ರಿಫರೆನ್ಸ್ ಪಾಕಿಸ್ತಾನಿಗೆ ಕೊಡ್ತೇವೆ. ಓಕೆನಾ? ಸೊ ಅವನ ಪಾಕಿಸ್ತಾನ್ ಇದನ್ನೇ ಯಾಕೆ ತಗೊಂಡೆ ನಾನು? ನೋಡಿಲಿ, ಇವರು ಕ್ರಿಕೆಟರ್ ಪಾಕಿಸ್ತಾನ ಅದಕ್ಕೆ ಪಾಕಿಸ್ತಾನ ತಗೊಂಡೆ. ಓಕೆ, ಇನ್ನೊಂದು ಸೊ ಅವ್ರು ಯಾವ ತರ ಸೋಲ್ಬೇಕು ಅಂತಂದ್ರೆ
ಕಣ್ಣು ಕಂಡಿರಬಾರ್ದು ಕಿವಿ ಕೇಳಿರಬಾರ್ದು ಆತರ ಸೋಲ್ಲಿ ಅಂತೇಳಿ ಇನ್ನೊಂದು ಬಯಸ್ತಾ ಇರ್ತೀವಿ. ಇನ್ನೊಂದು ಆ ರಾಯಭಾರಿಗಳನ್ನ ಕಳಿಸಿದ್ರು ಸಹ ಗಡಿ ಗಲಾಟೆ ಏನಾಗ್ತಾ ಕಡಿಮೆ ಆಗ್ತಾ ಇಲ್ಲ ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಅಂತ ಹೇಳ್ದೆ. ಈ ಮೂರೇ ಸ್ಟೇಟ್ಮೆಂಟ್ ಗೊತ್ತಾದ್ರೆ ಇನ್ನೊಬ್ರದು ಸರ್ ನಿಮ್ಗೆ ಆರಾಮಾಗಿ ಏನಾಗುತ್ತೆ ಗೊತ್ತಾಗತ್ತೆ. ಏನ್ ಸರ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರ ಸರ್ ಇಲ್ಲಿ ಇವನು ಅಬ್ದುಲ್ ರಜಾಕೆ, ಓಕೆನಾ, ಇವನು ಅಬ್ದುಲ್ ರಜಾಕೆ, ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ನಾನು ಏನಂತ ಹೇಳ್ದೆ ಸರ್, ಏನಂತ ಹೇಳ್ದೆ? ಸೊ ಫಸ್ಟ್ ಪ್ರಿಫರೆನ್ಸ್ ಇಂಡಿಯಾ ಕೊಡ್ತೀವಿ, ಸೆಕೆಂಡ್ ಪ್ರಿಫರೆನ್ಸ್ ಏನಿಗೆ ಕೊಡ್ತೀವಿ, ಪಾಕಿಸ್ತಾನ ಕೊಡ್ತೀವಿ ಅಂತ ಹೇಳ್ದೆ. ಈ ಅಬ್ದುಲ್ ರಜಾಕು ಭೇಟಿ ಕೊಟ್ಟಿದ್ದು ಎಲ್ಲಿಗೆ ಅಂತ ಕೇಳಿದ್ರೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಏನ್ ಕೊಡ್ತಾನೆ ಸರ್, ಭೇಟಿ ಕೊಡ್ತಾನೆ, ಓಕೆನಾ. ಸರ್ ಭೇಟಿ ಕೊಟ್ಟ ಒಂದ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ಇನ್ನೊಂದು ಇವನು ವಿಜಯನಗರದ ಬಗ್ಗೆ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನ್ ಗೊತ್ತಾ, ನಾನು ಎರಡನೇ ಸ್ಟೇಟ್ಮೆಂಟ್ ನಿಮ್ಗೊಂದು ಕೊಟ್ಟೆ. ಸೊ ಅವ್ರು ಯಾವ ತರ ಸೋಲ್ಬೇಕಂದ್ರೆ ಕಣ್ಣು ಕಂಡಿರಬಾರ್ದು ಕಿವಿ ಕೇಳಿರಬಾರ್ದು ಅಂತ ಹೇಳಿ. ಸೊ ಅಬ್ದುಲ್ ರಜಾಕ್ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತ ಕೇಳಿದ್ರೆ ಈ ಭೂಮಿ ಮೇಲೆ ವಿಜಯನಗರದಂತಹ ನಗರ ಇದ್ದ ಬಗ್ಗೆ ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ. ಈ ಭೂಮಿಯ ಮೇಲೆ ವಿಜಯನಗರದಂತಹ ನಗರ ಇದ್ದ ಬಗ್ಗೆ ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ಅಬ್ದುಲ್ ರಜಾಕ್ ಅಂತೇಳಿ ಹೇಳ್ತೇವೆ. ಅರ್ಥ ಆಯ್ತಾ ಸರ್? ಸೆಕೆಂಡ್ ಸ್ಟೇಟ್ಮೆಂಟ್ ಪಾಕಿಸ್ತಾನ ಸೋಲ್ಬೇಕು ಅಂತ ಬಯಸ್ತೀವಿ, ಕಣ್ಣು ಕಂಡಿರ್ಬಾರ್ದು ಕಿವಿ ಕೇಳಿರ್ಬಾರ್ದು ಆತರ ಸೋಲ್ಬೇಕು ಅಂತ ಬಯಸ್ತೀವಿ ಅಂತ ಹೇಳ್ದೆ, ಹೌದಾ. ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ ಬಂದ್ಬಿಟ್ಟು ಅಬ್ದುಲ್ ರಜಾಕ್ ಅಂತ ಹೇಳಿ ಹೇಳ್ತೀವಿ. ಪರ್ಷಿಯಾ ಅಂತ ಅವಾಗಿನ ಪರ್ಷಿಯಾ, ಇವಾಗ ಬಂದ್ಬಿಟ್ಟು ಇರಾನ್. ಇವಾಗ ಸರ್ ಇರಾನ್ ದೇಶ ಇದು, ಓಕೆನಾ. ಇನ್ನೊಂದು ಪ್ರವಾಸಿಗರು ತುಂಬಾ ಜನ ಭೇಟಿ ಕೊಡ್ತಾರೆ. ಅದ್ರಲ್ಲಿ ನಾನ್ ಮೂರನೇ ಪಾಯಿಂಟ್ ಒಂದ್ ಹೇಳ್ದೆ, ಇಂಡಿಯಾ ಪಾಕಿಸ್ತಾನ ಮಧ್ಯೆ ಗಡಿ ವಿವಾದ ತುಂಬಾ ಆಗ್ತಾ ಇದೆ. ಸೊ ಏನ್ ಮಾಡ್ಬೇಕು, ಇವಾಗ ಇತ್ಯರ್ಥ ಆಗ್ತಾ ಇಲ್ಲ. ರಾಯಭಾರಿಗಳನ್ನ ಇವರು ಕಳಿಸ್ತಾ ಇದಾರೆ, ಇಂಡಿಯಾದಿಂದ ಪಾಕಿಸ್ತಾನ ಕಳಿಸ್ತಾ ಇದಾರೆ, ಆದ್ರೂ ಸಹ ಏನಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ದೆ, ಓಕೆನಾ. ವಿಜಯನಗರಕ್ಕೆ ಭೇಟಿ ಕೊಟ್ಟ ಏಕೈಕ ರಾಯಭಾರಿ ಯಾರು ಅಂತ ಕೇಳಿದ್ರೆ ಸರ್ ಅಬ್ದುಲ್ ರಜಾಕ್ ಅಂತ ಹೇಳಿ ಹೇಳ್ತೇವೆ. ಮೂರನೇ ಸ್ಟೇಟ್ಮೆಂಟ್ ಅರ್ಥ ಆಯ್ತಲ್ಲ. ವಿಜಯನಗರಕ್ಕೆ ಭೇಟಿ ಕೊಟ್ಟ ಏಕೈಕ ರಾಯಭಾರಿ ಯಾರು ಅಂದ್ರೆ ಅಬ್ದುಲ್ ರಜಾಕ್ ಅಂತ ಕರಿತೀವಿ. ಇವಾಗ ಎರಡು ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಎರಡು ಗೊತ್ತಾಯ್ತಲ್ಲ. ಸೊ ಇದೇ ಎರಡು ಸರ್. ಸೊ ಎರಡು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇವ್ರು ಸರ್ ಇಯರ್ ಹೇಳೋದಾದ್ರೆ 1443 ಟೈಮ್, ಇಂಥ ಟೈಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಇವರು ಭೇಟಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೊ ಇವ್ರೊಬ್ರನ್ನ ನೀವೇನ್ ಮಾಡ್ಕೊಳ್ಳಿ, ಸ್ವಲ್ಪ ನೆನ್ಪಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ನೆಕ್ಸ್ಟ್ ಸರ್ ನಿಕೆಟಿನ್ ಅಂತ ಹೇಳ್ತೀವಿ. ನಿಕೆಟಿನ್ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇವ್ರೆ ನಿಕೆಟಿನ್, ಓಕೆ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ, ನಿಕೆಟಿನ್ ಬಗ್ಗೆ ಹೇಳೋದಾದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಸರ್ ಇನ್ನೊಂದು ಚಿಕ್ಕದೊಂದು ಸ್ಟೋರಿ ಹೇಳೋಣ ನಿಮ್ಗೆ, ಚಿಕ್ಕದೊಂದು ಸ್ಟೋರಿ ಹೇಳೋಣ, ಓಕೆನಾ. ಸರ್ ಇವಾಗ ಏನಾದ್ರು ನಿಕೋಟಿನ್ ಅಂಶ ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ ಹೇಳಿ? ನಿಕೋಟಿನ್ ಅಂಶ ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ? ಸಿಗರೇಟ್ ಇಂಥದ್ ಕಡೆ ಏನಾಗುತ್ತೆ ಸರ್ ನಿಕೋಟಿನ್ ಅಂಶ ಜಾಸ್ತಿ ಕಂಡು ಬರುತ್ತೆ, ಓಕೆನಾ. ಸರ್ ಜಾಸ್ತಿ ನಿಕೋಟಿನ್ ತಿಂದ್ರೆ ಏನಾಗುತ್ತೆ, ಆಸ್ ಯೂಶುವಲ್ ಮುಖ ಎಲ್ಲ ಏನಾಗುತ್ತೆ ಸರ್ ವಿರೂಪ ಆಗ್ಬಿಡುತ್ತೆ, ಓಕೆನಾ. ಮುಖದ ಶೇಪ್ ಹೋಗುತ್ತೆ, ತುಟಿ ಎಲ್ಲ ಬ್ಲಾಕ್ ಆಗೋದು, ಮುಖದ ಶೇಪ್ ಎಲ್ಲ ಕಳೆದೋಗೋದು, ಈ ತರ ಆಗ್ಬಿಡುತ್ತೆ ಜಾಸ್ತಿ ಸಿಗರೇಟ್ ಸೇದಿದ್ರೆ, ಓಕೆನಾ. ಸೊ ಜಾಸ್ತಿ ಏನಾದ್ರು ಮತ್ತೆ ಇನ್ನೂ ಜಾಸ್ತಿ ಏನಾಗ್ತಾರೆ ಅವರು ಗಯ ಸರ್. ಗಯ ಅಂದ್ರೆ ಮೇಲ್ ಹೋಗ್ಬಿಟ್ರು ಅಂತ ಅರ್ಥ. ದಿಯಾ ಅಲ್ಲ, ದಿಯಾ ಫಿಲಂ ಅಲ್ಲ, ಗಯ ಅಂತ ಹೇಳಿದ್ರೆ ಮೇಲ್ ಹೋಗ್ಬಿಟ್ರು ಅಂತ ಹೇಳ್ಬಿಡ್ತೇವಿ. ಸಿಗರೇಟ್ ಅಂಶ ಜಾಸ್ತಿ ಏನಾರ ತಿಂದ್ರಪ್ಪ ಕುಡಿದ್ರಪ್ಪ ಅಂತ ಕೇಳಿದ್ರೆ ಮುಖನು ವಿರೂಪ ಆಗುತ್ತೆ. ಸೊ ಹಂಗೆ ಕಂಟಿನ್ಯೂ ಆದ್ರೆ ಗಯ ಆಗ್ಬಿಡ್ತಾರೆ, ಓಕೆನಾ. ಸೊ ಸಿಗರೇಟ್ ಯಾರು ಸೇರ್ತಾರೆ ಸರ್? ಯಾರು ಸೇರ್ತಾರೆ ಹೇಳಿ ಸಿಗರೇಟ್ ನ? ಸೊ ಯಾರು ಶ್ರೀಮಂತರು ಇರ್ತಾರೋ ಅವ್ರು ಮತ್ತೆ ಸಿಗರೇಟ್ ಸೇರ್ತಾರೆ, ಓಕೆನಾ. ಅಂತವ್ರು ಒಳ್ಳೆ ಲೈಫ್ ಸ್ಟೈಲ್ ಫುಲ್ ರಾಯಲ್ ಆಗಿ ವೈಭವ ಪೂರಿತವಾಗಿ ಏನ್ ಮಾಡ್ತಿರ್ತಾರೆ, ಈ ಒಂದು ಲೈಫ್ ಸ್ಟೈಲ್ ನ ನಡೆಸ್ತಾ ಇರ್ತಾರೆ. ನಿಜ ಅಲ್ವಾ ಸರ್ ನಾ ಹೇಳಿದ್ದು? ಇಷ್ಟೇ ನಿಮ್ ಕೋಡ್ವಾಡು, ಇಷ್ಟೇ ಸರ್ ನಿಮ್ ಕೋಡ್ವಾಡು, ಓಕೆನಾ. ನೋಡಿಲಿ ನಿಕೋಟಿನ್ ಅಂತ ಹೇಳಿದೆ. ಸಿಗರೇಟ್ ಯಾಕೆ ತಗೊಂಡ್ ಹೇಳಿ? ಸಿಗರೇಟ್ ಅಲ್ಲಿ ಏನಿರುತ್ತೆ ಸರ್ ನಿಕೋಟಿನ್ ಅಂಶ ಇರುತ್ತೆ. ಸಿಗರೇಟ್ ಅಲ್ಲಿ ಏನಿರುತ್ತೆ ನಿಕೋಟಿನ್ ಅಂಶ ಇರುತ್ತೆ. ನಿಕೋಟಿನ್ ಅಂಶ ಜಾಸ್ತಿ ಇರೋ ತಿಂದ್ರೆ ಏನಾಗುತ್ತೆ, ಮುಖ ವಿರೂಪ ಆಗುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ. ಈ ನಿಕೋಟಿನ್ ರಷ್ಯಾ ರಾಯಭಾರಿ ಭೇಟಿ ಕೊಟ್ಟಿದ್ದು ಯಾರ ಆಸ್ಥಾನಕ್ಕೆ ಅಂತ ಕೇಳಿದ್ರೆ ಈ ಎರಡನೇ ವಿರೂಪಾಕ್ಷ ಅಂತ ಕರಿತೀವಿ. ಎರಡನೇ ವಿರೂಪಾಕ್ಷಕ್ಕೆ ಏನ್ ಮಾಡ್ತಾನೆ ಇವನು ಭೇಟಿ ಕೊಟ್ಟಿರ್ತಾನೆ, ಓಕೆನಾ. ಸೊ ಜಾಸ್ತಿ ತಿಂದ್ರೆ ಏನಾಗ್ತಾರೆ, ಗಯ ಆಗ್ತಾರೆ ಅಂತಂದೆ, ಓಕೆನಾ. ಸೊ ಅಷ್ಟೇ ಅಲ್ಲ, ಬಹಮನಿ ಆ ಟೈಮಲ್ಲಿ ವಿಜಯನಗರ ಜೊತೆ ಇದ್ದಿದ್ದು ಬಿಜಾಪುರದ ಬಹಮನಿ, ಓಕೆನಾ. ಸೊ ಗಯ ಆಗ್ತಾರೆ ಅಂತ ಹೇಳ್ದೆ. ಮಹಮ್ಮದ್ ಗವಾನ್ ಸರ್ ಭೇಟಿ ಕೊಟ್ಟಿರ್ತಾನೆ. ಯಾರು ಅಂತ ಕೇಳಿದ್ರೆ ಈ ನಿಕೋಟಿನ್ ಅಂತ ಹೇಳಿ, ನಿಕೋಟಿನ್ ಅಂಶ ಅಂತ ನಿಕೋಟಿನ್. ಗಯ ಆಗ್ತಾರೆ ಅಂದ್ರೆ ಗವಾನು, ವಿರೂಪ ಆಗತ್ತ ಅಂತ ಹೇಳಿದ್ರೆ ವಿರೂಪಾಕ್ಷ, ಓಕೆನಾ. ಸೊ ರಾಯಲ್ ಲೈಫ್ ನೀಡ್ ಮಾಡ್ತಿರ್ತಾರೆ ಅಂತ ಅಂದೆ. ಯಾರು ಸಿಗರೇಟ್ ಇವಾಗ ಬಡವಂಗೆ ಸಿಗರೇಟ್ ಸೇದೋಂದ್ರೆ ಆಗತ್ತಾ? ಆಗಲ್ಲ.
ರಾಯಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂತ ಅಂದೆ. ಓಕೆನಾ, ಜನರ ಜೀವನ ರಾಜ ವೈಭವದಿಂದ ಇತ್ತು, ಇಲ್ಲಿಯ ಜನರ ಜೀವನ ರಾಜ ವೈಭವದಿಂದ ಕೂಡಿದೆ ಅಂತೇಳಿ ಹೇಳಿದ್ ಯಾರು ಅಂತ ಹೇಳಿದ್ರೆ ಈ ನಿಕೇಟಿನ್ ಅಂತೇಳಿ ಕರಿತೀವಿ. ಓಕೆನಾ, ಇವನ್ ಭೇಟಿ ಕೊಟ್ಟಿದ್ ಸರ್ 1470 ಈ ಒಂದು ಟೈಮ್ ನ ಏನ್ ಕೊಟ್ಟಿರ್ತಾನೆ, ಭೇಟಿ ಕೊಟ್ಟಿರ್ತಾನೆ. ಓಕೆನಾ, ಯಾವ ದೇಶದವನು ಅಂತ ಕೇಳಿದ್ರೆ ರಷ್ಯಾ ದೇಶ ಅಂತ ಕರಿತೀವಿ, ರಷ್ಯಾ ದೇಶ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಈ ಮೂರು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಈ ಮೂರು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆನಾ, ನೆಕ್ಸ್ಟ್ ಯಾರಪ್ಪ ಅಂದ್ರೆ ನಿಕೇಟಿನ್ ಆದ್ಮೇಲೆ ಬರೋದು ಡ್ಯೂರೆಂಟ್ ಬಾರ್ಬೋಸಾ ಅಂತೇಳಿ ಹೇಳ್ತೀವಿ. ಓಕೆನಾ, ಡ್ಯೂರೆಟ್ ಬಾರ್ಬೋಸಾ ಅಂತೇಳಿ ಹೇಳ್ತೀವಿ. ಓಕೆನಾ, ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಇವರೇ ಡ್ಯೂರೆಟ್ ಬಾರ್ಬೋಸಾ ಅಂತ ಕರಿತೀವಿ. ಓಕೆನಾ ಸರ್, ಇವಾಗ ಸಿಂಪಲ್ ಆಗಿ ಹೇಳೋದಾದ್ರೆ ಓಕೆ, ಡ್ಯೂರೆಟ್ ಬಾರ್ಬೋಸಾ ಅಂತೇಳಿ ಹೇಳ್ತೇವೆ. ಓಕೆನಾ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಡ್ಯೂರೆಟ್ ಬಾರ್ಬೋಸಾ ಬಗ್ಗೆ ಹೇಳೋದಾದ್ರೆ ಸರ್ ಸಿಂಪಲ್ ಸರ್, ಇವಾಗ 16,000 ಜನ ಹೆಂಡ್ತೀರ ಅನ್ನೋದ್ಕಿಂತ ಸೊ ಫಸ್ಟ್ ನಮಗೆ ನೆನಪರೋದು ಯಾರು ಹೇಳಿ? ಶ್ರೀಕೃಷ್ಣ ನೆನಪಿಗೆ ಬರ್ತಾನೆ. ಹೌದಾ, 16,000 ಜನ ಹೆಂಡ್ತಿರೋ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರೋದು ಯಾರು ಅಂತ ಕೇಳಿದ್ರೆ ಸರ್ ಶ್ರೀಕೃಷ್ಣ ಏನಾಗ್ತಾನೆ ನೆನಪಿಗೆ ಬರ್ತಾರೆ. ಹೌದಾ ಸರ್, ಸಿಂಪಲ್ ಸುಮ್ನೆ ಅನ್ಕೊಳಕ್ಕೇನಲ್ವಾ, ಶ್ರೀಕೃಷ್ಣ ಏನ್ ಮಾಡ್ತಿರ್ತಾನೆ ಸರ್, ಡ್ಯೂಯೆಟ್ ಆಡ್ತಿದ್ರು ಅಂತ ಅನ್ಕೊಳ್ಳಿ. ಸುಮ್ನೆ ಅನ್ಕೊಳಕ್ಕೇನಲ್ಲ, ಶ್ರೀಕೃಷ್ಣ ನಮ್ಮ ಫ್ರೆಂಡ್ ಶ್ರೀಕೃಷ್ಣ ಅಂತೇಳಿ ಸುಮ್ನೆ ಡ್ಯೂಯೆಟ್ ಆಡ್ತಿರ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಅದು ಬೇಡ. ಫಾರ್ ಎಕ್ಸಾಂಪಲ್ ಫಿಲಮ್ ಅಲ್ಲಿ ಯಾವ್ದೋ ಶ್ರೀಕೃಷ್ಣ ಅಂತಕ್ಕಂತ ಹೀರೋ ಓಕೆನಾ ಡ್ಯೂಯೆಟ್ ಆಡ್ತಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸಾಂಗ್ಸ್ ಬಂತು ಅಂತ ಹೇಳಿದ್ರೆ ಫುಲ್ ಒಡವೆನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿರ್ತಾರ ಅವ್ರನ್ನ. ಹೌದಾ, ಫುಲ್ ಒಡವೆನೆಲ್ಲ ಹಾಕ್ಬಿಟ್ಟು ಏನ್ ಮಾಡಿರ್ತಾರೆ ಸರ್, ರೆಡಿ ಮಾಡಿರ್ತಾರ ಅವ್ರನ್ನ, ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಓಕೆನಾ, ಸೊ ರೆಡಿ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರು ಫುಲ್ಲು ಜಬರ್ದಸ್ತ್ ಆಗಿ ಪ್ರಿಪೇರ್ ಆಗಿರ್ತಾರೆ. ಓಕೆ, ಸೊ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ಇದನ್ನ ಯಾಕೆ ತಗೊಂಡೆ ಅಂದ್ರೆ ಸರ್ ಸಿಂಪಲ್, ಡ್ಯೂಯೆಟ್ ಬಾರ್ಬೋಸಾ ಅಂತ ಅನ್ಕೊಳ್ಳಿ. ಡ್ಯೂಯೆಟ್ ಬಾರ್ಬೋಸನ ಸರ್ ನೀವೇನ್ ಅನ್ಕೊಳ್ಳಿ, ಡ್ಯೂಯೆಟ್ ಬಾರ್ಬೋಸ್ ಅಂತೇಳಿ ಅನ್ಕೊಳಕ್ಕೇನಲ್ವ ಸರ್, ಡ್ಯೂಯೆಟ್ ಬಾರ್ಬೋಸ್ನ. ಸೊ ಡ್ಯೂಯೆಟ್ ಬಾರ್ಬೋಸ್ ಅನ್ನ ತಿಳ್ಕೊಳ್ಳಿ. ಓಕೆ, ಡ್ಯೂಯೆಟ್ ಅಂತ ಹೇಳ್ದೆ, ಡ್ಯೂಯೆಟ್ ಯಾರು, ಶ್ರೀಕೃಷ್ಣ ಅಂತ ಹೇಳ್ದೆ. ಓಕೆ, ಡ್ಯೂಯೆಟ್ ಯಾರ ಜೊತೆ? ಓಕೆ, ಡ್ಯೂಯೆಟ್ ಬಾರ್ಬೋಸಾ ಎಲ್ಲಿಗೆ ಭೇಟಿ ಕೊಟ್ಟಿದೆ ಅಂತ ಕೇಳಿದ್ರೆ ಶ್ರೀಕೃಷ್ಣನ ಆಸ್ಥಾನಕ್ಕೆ ಸರ್ ಭೇಟಿ ಕೊಟ್ಟಿದ್ದು. ಡ್ಯೂಯೆಟ್ ಬಾರ್ಬೋಸ್ ಎಲ್ಲಿಗೆ ಭೇಟಿ ಕೊಟ್ಟಿದೆ ಅಂತ ಕೇಳಿದ್ರೆ ಶ್ರೀಕೃಷ್ಣನ ಆಸ್ಥಾನಕ್ಕೆ 1514 ಏನ್ ಮಾಡಿರ್ತಾನೆ, ಭೇಟಿ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಫಿಲಮ್ಸ್ ಅಲ್ಲಿ ಯಾವ್ದಾದ್ರು ಡ್ಯೂಯೆಟ್ ಸಾಂಗ್ಸ್ ಇತ್ತು ಅಂತ ಕೇಳಿದ್ರೆ ಅವ್ರು ಏನ್ ಮಾಡಿರ್ತಾರೆ ಸರ್, ಒಡವೆ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಒಡವೆನೆಲ್ಲ ಹಾಕಿ ಏನ್ ಮಾಡಿರ್ತಾರೆ, ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂತ ಹೇಳ್ದೆ. ಓಕೆನಾ ಸರ್, ಇಲ್ಲಿ ಡ್ಯೂಯೆಟ್ ಬಾರ್ಬೋಸ್ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಸಿಂಪಲ್, ಹಂಪಿಯ ಮಾರುಕಟ್ಟೆಗಳು ಮುತ್ತು, ವಜ್ರ, ರೇಷ್ಮೆ ಮುಂತಾದ ವಸ್ತುಗಳ ಮಾರಾಟ ಕೇಂದ್ರ ಅಂತೇಳಿ ಒಡವೆಲ್ಲ ಹಾಕೊಂಡಿರ್ತಾರೆ ಅಂತ ಹೇಳ್ದೆ. ಓಕೆನಾ, ವಜ್ರ, ರೇಷ್ಮೆ ಮುಂತಾದ ವಸ್ತುಗಳ ಮಾರಾಟ ಕೇಂದ್ರ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು ಅಂದ್ರೆ ಈ ಡ್ಯೂಯೆಟ್ ಬಾರ್ಬರ್ಸ್, ಡ್ಯೂಯೆಟ್ ಶ್ರೀಕೃಷ್ಣ ಅಂತ ನೆನ್ಪಿಟ್ಕೊಳ್ಳಿ ಸುಮ್ನೆ. ಓಕೆನಾ, ಅಷ್ಟೇ ಅಲ್ಲ, ರಾಜ ಏನ್ ಮಾಡ್ತಿದ್ದ, ತನ್ನ ಯಾರೋ ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡ್ತಿದ್ದ ಅಂತೆಲ್ಲ ಏನ್ ಮಾಡಿದ್ದು ಈ ಡ್ಯೂಯೆಟ್ ಬಾರ್ಬೋಸನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅಷ್ಟೇ ಅಲ್ಲ, ಸಮುದ್ರದ ವ್ಯಾಪಾರ ಪ್ರವೇಶ ದ್ವಾರ ಭಟ್ಕಳದ ಬಂದರಾಗಿತ್ತು ಅಂತೇಳಿ ಇವನ್ ಏನ್ ಮಾಡಿರ್ತಾನೆ ಸರ್, ಹೇಳಿರ್ತಾನೆ. ಓಕೆನಾ, ಇದೊಂದು ಪಾಯಿಂಟ್ ಗೊತ್ತಿರ್ಲಿ, ಡ್ಯೂಯೆಟ್ ಅಂತ ನೆನ್ಪಿಟ್ಕೊಳ್ಳಿ, ಶ್ರೀಕೃಷ್ಣ ಅಂತ ಗೊತ್ತಾಗ್ಲಿ, ಡ್ಯೂಯೆಟ್ ಶ್ರೀಕೃಷ್ಣ. ಓಕೆನಾ, ನೆಕ್ಸ್ಟ್ ಇನ್ನೊಂದು. ಓಕೆ ಸರ್, ಶ್ರೀಕೃಷ್ಣ ದೇವ್ರಿಗೆ ಫಾರ್ ಎಕ್ಸಾಂಪಲ್ ನಂದೇ ಒಂದ್ ಸುಮ್ನೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀಕೃಷ್ಣನ್ ದೇವಸ್ಥಾನಕ್ಕೆ. ಓಕೆನಾ ಸರ್, ನಾನು ಶ್ರೀಕೃಷ್ಣನ್ ದೇವಸ್ಥಾನಕ್ಕೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಸರ್ ಅಲ್ಲಿ ಪಾಯಸ ಮಾಡಿಸಿದ್ದೆ, ಪ್ರಸಾದಕ್ಕೆ ನಾನು ಏನ್ ಮಾಡಿಸಿದ್ದೆ, ಪಾಯಸ ಮಾಡಿಸಿದ್ದೆ. ಓಕೆನಾ, ದೀಪ ಹಚ್ಚಕ್ಕೆ ಅಂತೇಳಿ ಎಳ್ಳೆಣ್ಣೆ ಏನ್ ಮಾಡಿದ್ದೆ, ಕೊಟ್ಟಿದ್ದೆ. ಶ್ರೀಕೃಷ್ಣ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ, ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ನೀವು ಹೋಗಿದ್ರಿ ಅಂತ ಅನ್ಕೊಳ್ಳಿ. ಓಕೆನಾ, ಪಾಯಸ ಏನ್ ಮಾಡಿದೆ, ಪ್ರಸಾದವಾಗಿ ಹಂಚೋದಕ್ಕೆ ಹೇಳ್ದೆ. ಓಕೆನಾ, ಹಂಚಿಸ್ದೆ, ಮತ್ತೆ ಎಳ್ಳೆಣ್ಣೆ ಏನ್ ಮಾಡಿದೆ, ದೀಪ ಹಚ್ಚೋದಿಕ್ ಕೊಟ್ಟೆ. ಇಷ್ಟೇ ನಿಮ್ ಕೋಡೋಡು. ಇನ್ನೊಂದು, ಇವಾಗ ಏನಾರ ಪಾಯಸ ತಿಂತಾ ಇದ್ರೆ ಸರ್, ಇವಾಗ ಏನಾರ ಇಲ್ಲೇನಾರ ಮುಖದಲ್ಲಿ ಏನಾರ ಬಡ್ಕೊಂಡಿದ್ರೆ ಏನಂತ ಹೇಳ್ತೀವಿ ಹೇಳಿ? ಸೊ ಒಂಥರ ಕಲೆ ತರ ಬಿದ್ದಿದ್ಯಲ್ಲ ಅಂತ ಕಾಣುತ್ತೆ.
ಇವಾಗ ಪಾಯಸ ತಿಂತಿರ್ಬೇಕಾರೆ ಸಾಂಬಾರು ಅಥವಾ ಏನಾರು ತಿಂದಾರಾಗ ಎಲ್ಲಾರ ಬಿದ್ದಿದ್ರೆ ಒಂಥರ ದೂರದಿಂದ ನೋಡ್ರೆ ಒಂಥರ ಕಲೆ ಬಿದ್ದಂಗ್ ಕಾಣ್ತಿರತ್ತೆ, ಹೌದಾ? ಒಂಥರ ಕಲೆ ಇದ್ದಂಗ್ ಕಾಣುತ್ತೆ, ವರ್ಷಕೊಂಡಾಗ ಹೋಗುತ್ತೆ. ಇಷ್ಟೇ ಸರ್ ನಿಮ್ ಕೋಡಾಡೇ ಇಷ್ಟು, ಓಕೆನಾ? ಡೊಮಿಂಗೋ ಪಯಾಸ್ ಇವರು ಕೂಡ ಪೋರ್ಚುಗಲ್, ಡ್ಯೂರೆಂಟ್ ಬಾರ್ಬಸ್ ಇವರು ಸಹ ಪೋರ್ಚುಗಲ್ಲೇ. ಓಕೆ, ಡೊಮಿಂಗೋ ಪಯಾಸ್ 1520 ಇಂಥ ಟೈಮಲ್ಲಿ ಏನ್ ಕೊಟ್ಟಿರ್ತಾರೆ, ಭೇಟಿ ಕೊಟ್ಟಿರ್ತಾನೆ. ಓಕೆ, ಸರಲ್ಲಿ ಪಾಯಸ ಏನ್ ಮಾಡಿದೆ, ಶ್ರೀಕೃಷ್ಣ ದೇವಸ್ಥಾನಕ್ಕೆ ಏನ್ ಕೊಟ್ಟೆ, ಹೋಗ್ಬಿಟ್ಟು ಪಾಯಸ ಎಳ್ಳೆಣ್ಣೆ ಕೊಟ್ಟೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಅಂತ ಹೇಳ್ದೆ. ಡೊಮಿಂಗೋ ಪಾಯಸನೇ ಪಯಾಸ್ ಅಂತ ತಿಳ್ಕೊಳ್ಳಿ, ಪಾಯಸನ ನೀವೇನ್ ಅನ್ಕೊಳ್ಳಿ, ಪಯಾಸ್ ಅಂತ ತಿಳ್ಕೊಳ್ಳಿ. ಓಕೆನಾ? ಡೊಮಿಂಗೋ ಪಯಾಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ ಅಂತ ಕೇಳಿದ್ರೆ ಶ್ರೀಕೃಷ್ಣನ ಆಸ್ಥಾನಕ್ಕೆ ಏನ್ ಕೊಟ್ಟಿರ್ತಾನೆ, ಭೇಟಿ ಕೊಟ್ಟಿರ್ತಾನೆ. ಓಕೆನಾ? ಇನ್ನೊಂದು, ಪಾಯಸ ತಿನ್ಬೇಕಾರೆ ಮುಖದ ಮೇಲೆ ಏನಾರು ಬಿದ್ರೆ ಒಂಥರ ಕಲೆ ಇದ್ದಂಗ್ ಕಾಣುತ್ತೆ ಅಂತ ಹೇಳ್ದೆ. ಓಕೆನಾ? ಡೊಮಿಂಗೋ ಪಯಾಸ್ ಹೇಳ್ತಾನೆ, ಮುಖದ ಮೇಲೆ ಏನಿದೆ ಸಿಡುಬಿನ ಕಲೆ ಇದೆ ರಾಜಿಂಗೇನಿದೆ ಮುಖದ ಮೇಲೆ ಸಿಡುಬಿನ ಕಲೆ ಇದೆ ಅಂತೇಳಿ ಹೇಳಿದ್ ಯಾರು ಅಂತ ಕೇಳಿದ್ರೆ ಡೊಮಿಂಗೋ ಪಯಾಸ್. ಕೇಳ್ಬೋದು ಇದನ್ನ. ಓಕೆನಾ? ಅಷ್ಟೇ ಅಲ್ಲ, ಇವಾಗ ನಾನ್ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋದಾಗ ಎಳ್ಳೆಣ್ಣೆ ಹಚ್ಚೋದಕ್ಕೆ ಕೊಟ್ಟಿದ್ದೆ ಅಂತ ಅಂದೆ. ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಎಳ್ಳೆಣ್ಣೆ ಹಚ್ಚೋದಕ್ಕೆ ಕೊಟ್ಟಿದ್ದೆ ಅಂತ ಅಂದೆ. ಓಕೆನಾ? ಸರ್, ಇಲ್ಲಿ ಶ್ರೀಕೃಷ್ಣ 3/4 ಪಿಂಟು ಎಳ್ಳೆಣ್ಣೆ ಕುಡಿತಿದ್ದ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು ಅಂದ್ರೆ ಡೊಮಿಂಗೋ ಪಯಾಸ್ ಅಂತ ಹೇಳಿ ಹೇಳ್ತೇವೆ. ಶ್ರೀಕೃಷ್ಣ 3/4 ಪಿಂಟ್ ಏನ್ ಮಾಡ್ತಿದ್ದ, ಎಳ್ಳೆಣ್ಣೆ ಕುಡಿತಿದ್ದ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು ಅಂದ್ರೆ ಡೊಮಿಂಗೋ ಪಯಾಸ್ ಅಂತೇಳಿ ಹೇಳ್ತೇವೆ. ಓಕೆನಾ? ಇದು ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ. ಗೊತ್ತಾಯ್ತಲ್ಲ ಸರ್? ಡ್ಯೂಯೆಟ್ ಶ್ರೀಕೃಷ್ಣ ಒಂದಂತೂ ನೆನ್ಪಿಡ್ತೀರಿ. ಸೊ ಡ್ಯೂಯೆಟ್ ಸಾಂಗ್ಸ್ ಇದ್ದಾಗ ವಜ್ರ ರೇಷ್ಮೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಇವರು ಪೋರ್ಚುಗಲ್. ಓಕೆ, ಡೊಮಿಂಗೋ ಪಯಾಸು. ಸೊ ಪಾಯಸ ಏನ್ ಮಾಡ್ತಾ ಇದ್ರಿ, ಶ್ರೀಕೃಷ್ಣನ್ಗೆ ದೇವಸ್ಥಾನ ಪ್ರಸಾದ ಕೊಟ್ರಿ, ಒಂದ್ ಗೊತ್ತಾಯ್ತು. ಮತ್ತೆ ಮುಖದ ಮೇಲೆ ಏನಾರ ಬಿದ್ರೆ ಸಿಡುಬನ್ ಕಲೆ ಆಗತ್ತೆ, 2 ಗೊತ್ತಾಯ್ತು. ಎಳ್ಳೆಣ್ಣೆ ಹಚ್ಚಕ್ ಕೊಟ್ಟಿದ್ರಿ, 3 ಗೊತ್ತಾಯ್ತು. ಓಕೆನಾ ಸರ್? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ದೆ ನಾನು ನಿಮ್ಗೆ. ಓಕೆನಾ? ದೇವಸ್ಥಾನಕ್ಕೆ ಯಾವ ಟೈಮಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಮಹಾನವಮಿ ದಿಬ್ಬದ ಉತ್ಸವ ಟೈಮಲ್ಲಿ ಹೋಗಿದ್ದೆ ನಾನು. ಇವಾಗ ಏನಾರು ಫಂಕ್ಷನ್ ಇದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಸುಮ್ಸಿನೂ ಹೋಗಕ್ಕಾಗತ್ತಾ? ಏನಾರು ಫಂಕ್ಷನ್ ಇದ್ರೆ ಹೋಗ್ತೀವಿ. ಸೊ ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಪಾಯಸ ಕೊಟ್ಟೆ, ಎಳ್ಳೆಣ್ಣೆ ಹಚ್ಚ ಕೊಟ್ಟೆ ಅಂತ ಹೇಳ್ದೆ ನೋಡಿ ನಿಮ್ಗೆ. ಯಾವಾಗ ಅಂತ ಹೇಳಿದ್ರೆ ಅದು ಮಹಾನವಮಿ ದಿಬ್ಬದ ಉತ್ಸವ ಟೈಮಲ್ಲಿ ಹೋಗಿದ್ದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಸರ್ ಡ್ಯೂರೆಂಟ್ ಬಾರ್ಬಸ್ ಮತ್ತೆ ಡೊಮಿಂಗೋ ಪಯಾಸ್ ಅಂತೇಳಿ ಕರಿತೀವಿ. ಓಕೆ, ಇದೇ ಡ್ಯೂರೆಂಟ್ ಬಾರ್ಬಸ್ ಇವರೇನೆ. ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಡೊಮಿಂಗೋ ಪಯಾಸ್ ಅಂತೇಳಿ ಹೇಳ್ತೀವಿ. ಕಾಣ್ತಾ ಇದೆಯಲ್ಲ, ಇವ್ರು ಡೊಮಿಂಗೋ ಪಯಾಸು, ಇವರು ಬಾರ್ಬಸ್. ಓಕೆನಾ? ನೆಕ್ಸ್ಟ್ ಸರ್ ಫರ್ನಿಯೋ ನ್ಯೂನಿಚ್. ಜಸ್ಟ್ ನ್ಯೂನಿಚ್ ಅಂತ ನೆನ್ಪಿಡ್ಕೊಳ್ಳಿ. ಇಲ್ಲಿ ಯಾರನ್ನ ಕಾಣ್ತಾ ಇದೀರಿ, ಇವ್ರನ್ನೇ ನಾವೇನಂತ ಹೇಳ್ತೀವಿ, ನ್ಯೂನಿಚ್ ಅಂತ ಕರಿತೀವಿ. ಓಕೆ, ಇವ್ರದೇನು ಸಿಂಪಲ್, ಇನ್ನೂ ಸಿಂಪಲ್. ಇವ್ರನ್ನಂತೂ ನೆನ್ಪಿಡ್ಕೊಳ್ಳೋದು ತುಂಬಾನೇ ಸಿಂಪಲ್. ಓಕೆನಾ? ಹೆಂಗ್ ನೆನ್ಪಿಡ್ತೀರಿ ಇವ್ರನ್ನ, ನ್ಯೂನಿಚ್ ನ ಯಾವ ತರ ನೆನ್ಪಿಡೋದು? ಓಕೆನಾ? ಸಿಂಪಲ್ ಸರ್. ಜಸ್ಟ್ ನಾನು ಏನ್ ಬರಿತೀನಿ ಅದನ್ನ ಫಸ್ಟ್ ನೋಡಿ, ಆಮೇಲೆ ಕೋಡಾಡ್ ನೋಡೋಣ. ಸರ್, ಮನೆಗೆ ಯಾವ್ದಾರು ಯಾರು ಅತಿಥಿಗಳು ನಮ್ಮ ಮನೆಗೆ ಬಂದ್ರೆ ಸರ್ ಒಂಚೂರು ನ್ಯೂನತೆ ಇಲ್ದಿರೋ ತರ ನೋಡ್ಕೋತೀವಿ. ನಿಜ ಅಲ್ವಾ ಸರ್? ಯಾರು ನೆಂಟರು ಬಂದ್ರೆ ನ್ಯೂನತೆ ಇಲ್ದಿರೋ ತರ ನೋಡ್ಕೋತೀವಿ. ಯಾರು ಅತಿಥಿಗಳು ಬಂದ್ರೆ ಏನ್ ಮಾಡ್ತೀವಿ, ನಮ್ಮ ಮನೆಗೆ ಬಂದ್ರೆ ಸರ್ ಒಂಚೂರು ನ್ಯೂನತೆ ಇಲ್ದಂಗ್ ನೋಡ್ಕೋತೀವಿ. ಓಕೆನಾ? ಸೊ ನ್ಯೂನತೆ ಇಲ್ದಂಗೆ ಸರ್ ಒಂಚೂರು ಅವರ ಹಕ್ಕಿಗೆ ಅಥವಾ ಅವರ ಲೆವೆಲ್ಗೆ ಒಂಚೂರು ಚ್ಯುತಿ ಬಾರದೇ ಇರೋ ತರ ಏನ್ ಮಾಡ್ತೀವಿ, ನೋಡ್ಕೋತೀವಿ. ಓಕೆ, ಹೆಂಗ್ ನೋಡ್ಕೋತೀವಿ? ತುಂಬಾ ಮೂಲಭೂತ ಸೌಕರ್ಯನ ಕೊಟ್ಟು, ಏನೇನ್ ಮೂಲಭೂತ ಸೌಕರ್ಯ ಕೊಡ್ಬೇಕು ನೋಡಿ ಅದನ್ನೆಲ್ಲ ಚೆನ್ನಾಗಿ ಕೊಟ್ಟು ಏನ್ ಮಾಡ್ತೀವಿ, ಸೊ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟು ಒಂಚೂರು ನ್ಯೂನತೆ ಇಲ್ದಂಗೆ ಚ್ಯುತಿ ಬಾರ್ದಂಗ್ ನೋಡ್ಕೋತೀವಿ. ಈಗ ನಾನಷ್ಟೇ ಅಂತಲ್ಲ, ನೀವು ನೋಡ್ತಾ ಇದೀರ, ನೀವು ಅಷ್ಟೇ. ಹೌದಾನೆ? ಹೌದಲ್ಲ? ಇಷ್ಟೇ ನಿಮ್ಮ ಕೋಡೋಡ್. ಓಕೆನಾ? ಸರಿಲಿ ನ್ಯೂನತೆ ಅಂತ ಹೇಳಿದ್ನಲ್ಲ, ಅದನ್ನ ಸರ್ ನ್ಯೂನಿಚ್ ಅಂತ ತಿಳ್ಕೊಳ್ಳಿ. ನ್ಯೂನತೆ ಅಂತ ನಾನು ಹೇಳ್ದೆ, ಅದು ನೀವೇನ್ ಅನ್ಕೊಳ್ಳಿ, ನ್ಯೂನಿಚ್ ಅಂತ ತಿಳ್ಕೊಳ್ಳಿ. ಓಕೆನಾ? ಈ ನ್ಯೂನಿಚ್ ಏನಿದಾನೆ, ಇವನು ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ ಅಂತ ಕೇಳಿದ್ರೆ ಚ್ಯುತಿ ಬಾರದೆ ಇದ್ದಂಗ್ ನೋಡ್ಕೋತೀವಿ ಅಂತ ಕೇಳಿದ್ರೆ, ಚ್ಯುತಿ ಬಾರದೆ ಇದ್ದ ತರ ನೋಡ್ಕೋತೀವಿ ಅಂತ ಹೇಳ್ದೆ. ಓಕೆನಾ? ಸೊ ಯಾರ ಆಸ್ಥಾನಕ್ಕೆ ಅಂದ್ರೆ ಸರ್ ಈ ಅಚ್ಯುತರಾಯನ ಆಸ್ಥಾನಕ್ಕೆ ಏನ್ ಮಾಡಿರ್ತಾನೆ, ಈ ಫರ್ನಾವೋ ನ್ಯೂನಿಚ್ ಸರ್ ಭೇಟಿ ಕೊಟ್ಟಿರ್ತಾನೆ. ಓಕೆ, ಈ ಡೊಮಿಂಗೋ ಪಯಾಸ್ 1520 ಭೇಟಿ ಕೊಟ್ಟಿದ್ದ, ಈ ಫರ್ನಾವೋ ನ್ಯೂನಿಚ್ ಭೇಟಿ ಕೊಟ್ಟಿದ್ದು 1535 ಸರ್. ಓಕೆ, 1535 ಏನ್ ಮಾಡಿರ್ತಾನೆ, ಭೇಟಿ ಕೊಟ್ಟಿರ್ತಾನೆ. ಓಕೆನಾ? ಗೊತ್ತಾಯ್ತಲ್ಲ? ಇವನ್ ಬಂದ್ಬಿಟ್ಟು ಪೋರ್ಚುಗಲ್. ಅವನು ಫರ್ನಾವೋ ನ್ಯೂನಿಚ್ ಏನಿದಾನೆ, ನ್ಯೂನತೆ ಬಾರದೆ ತರ ಚ್ಯುತಿ ಬಾರದೆ ನೋಡ್ಕೋತೀವಿ. ಸೊ ಇದೇನ್ ಸರ್ ಇದು ಮೂಲಭೂತ ಸೌಕರ್ಯ ಕೊಟ್ಟು ಅಂತ ಕೇಳಿದ್ರಲ್ಲ, ಇದೇನಂತ ಕೇಳಿದ್ರೆ ಫರ್ನಾವೋ ನ್ಯೂನಿಚ್ ಪ್ರಕಾರ ಸರ್, ಸೊ ಅತ್ಯುತ್ತಮ
ಮೂಲಭೂತ ಸೌಕರ್ಯ ಹೊಂದಿರ್ತಕ್ಕಂಥ ನಗರ ಇದು. ಅತ್ಯುತ್ತಮ ಮೂಲಭೂತ ಸೌಕರ್ಯ ಹೊಂದಿರ್ತಕ್ಕಂಥ ನಗರ ಯಾವುದು ಅಂತ ಹೇಳಿದ್ರೆ ಫರ್ನಾವ ನ್ಯೂನಿಚ್. ಓಕೆನಾ, ಅತ್ಯುತ್ತಮ ಮೂಲಭೂತ ಸೌಕರ್ಯ ಹೊಂದಿರ್ತಕ್ಕಂಥ ನಗರ ವಿಜಯನಗರ ಅಂತ ಹೇಳಿದ್ ಯಾರು ಅಂದ್ರೆ ಈ ಫರ್ನಾವ ನ್ಯೂನಿಚ್ ಅಂತೇಳಿ ಹೇಳ್ತೇವೆ. ಗೊತ್ತಾಯ್ತಲ್ಲ. ಸೊ ನ್ಯೂನತೆ ಅಂತ ಹೇಳಿದ್ರೆ ನ್ಯೂನಿಚ್ ಅನ್ಕೊಳ್ಳಿ, ಚ್ಯುತಿ ಬಾರದೆ ತರ ನೋಡ್ಕೋತೀವಿ. ಓಕೆನಾ, ಅಚ್ಯುತ್ರಾಯ ಅನ್ಕೊಳ್ಳಿ, ಮೂಲಭೂತ ಸೌಕರ್ಯ ಕೊಟ್ಟ ಬಾರ್ಕೋತೀವಿ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯ ಹೊಂದಿದೆ ಅಂತ ಹೇಳ್ತೀವಿ. ಸೊ ಇದು ಯಾವ್ದು ಅಂದ್ರೆ ಸರ್ ಫರ್ನಾವ ನ್ಯೂನಿಚ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ, ನೆಕ್ಸ್ಟ್ ಇವನಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬ ಇದ್ದಾನೆ ಪ್ರಮುಖ, ಯಾರು ಅಂತ ಹೇಳಿದ್ರೆ ಸರ್ ಸೀಜರ್ ಫೆಡ್ರಿಸ್ ಅಂತ ಹೇಳಿದೆ. ಓಕೆ, ಇದೇನ್ ತುಂಬಾ ಸಿಂಪಲ್, ಇದು ಇನ್ನೂ ಸಿಂಪಲ್. ಫಾರ್ ಎಕ್ಸಾಂಪಲ್ ಸರ್ ಯಾರೋ ಒಬ್ರಿಗೆ ಸಿಜರಿನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಯಾರಿಗೋ ಒಬ್ರಿಗೆ ಸಿಜರಿನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ ಸರ್, ಸಿಜರಿನ್ ಸಕ್ಸಸ್ ಆದ್ರೆ ಅವ್ರು ಉಳ್ಕೊಂಡಂಗೆ, ಸಿಜರಿನ್ ಸಕ್ಸಸ್ ಆದ್ರೆ ಉಳ್ಕೊಂಡಂಗೆ. ಸಿಜರಿನ್ ಏನಾರ ಸಕ್ಸಸ್ ಆಗ್ಲಿಲ್ಲ ಅಂತ ಕೇಳಿದ್ರೆ ಅವ್ರೇನಾದಂಗೆ ಸರ್ ಡೈರೆಕ್ಟ್ ಶಿವನ್ ಪಾದ ಸೇರ್ಕೊಂಡಂಗೆ. ಹೌದಾ, ಸಿಜರಿನ್ ಸಕ್ಸಸ್ ಆದ್ರೆ ಉಳ್ಕೊಂಡಂಗೆ. ಓಕೆನಾ, ಸಿಜರಿನ್ ಸಕ್ಸಸ್ ಆಗ್ಲಿಲ್ಲ ಅಂತ ಕೇಳಿದ್ರೆ ಶಿವನ್ ಪಾದ ಸೇರ್ಕೊಂಡಂಗೆ. ಫಾರ್ ಎಕ್ಸಾಂಪಲ್ ಸಿಜರಿನ್ ಯಾರ್ಗ ಆಗ್ತಾ ಇದೆ ಅಂತ ಕೇಳಿದ್ರೆ ನಿಕೋಲಾ ಕೌಂಟಿ ಅಂತ ಹೇಳ್ದೆ, ನಮ್ಮ ಆಂಟಿ ನಿಕೋಲಾ ಕೌಂಟಿ ಅಂತ ಬರ್ದೆ, ಗೊತ್ತಿದೆಯಲ್ಲಿ. ಸೊ ಕೌಂಟಿನ ನೀವೇನ್ ಅನ್ಕೊಳ್ಳಿ ಆಂಟಿ ಅಂತ ತಿಳ್ಕೊಳ್ಳಿ. ಓಕೆನಾ, ಕೌಂಟಿನ ನೀವೇನ್ ಅನ್ಕೊಳ್ಳಿ ಸರ್ ಆಂಟಿ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆನಾ ಸರ್, ಗೊತ್ತಾಯ್ತಲ್ಲ. ನಮ್ಮ ಆಂಟಿಗೆ ಏನಾಗ್ತಾ ಇದೆ ಸರ್ ಸಿಜರಿನ್ ಆಗ್ತಾ ಇದೆ. ಯಾಕೆ ಹೇಳ್ದೆ ಹೇಳಿ ಇದನ್ನ ಪಾಯಿಂಟ್? ಸಿಜರಿನ್ ಆಗ್ತಾ ಇದೆ, ಅನ್ಸಕ್ಸಸ್ ಆಯ್ತು, ಸೊ ಶಿವನ್ ಪಾದ ಸೇರ್ಕೊಂಡ್ರು. ಸಿಜರಿನ್ ಆಗ್ತಾ ಇತ್ತು, ಅನ್ಸಕ್ಸಸ್ ಆಯ್ತು, ಶಿವನ್ ಪಾದ ಸೇರ್ಕೊಂಡ್ರು. ಓಕೆನಾ, ಈ ಸಿಜರಿನ್ ಸರ್ ನೀವೇನ್ ಅನ್ಕೊಳ್ಳಿ ಸೀಜರ್ ಅಂತ ಅನ್ಕೊಳ್ಳಿ. ಸಿಜರಿನ ನೀವೇನ್ ಅನ್ಕೊಳ್ಳಿ ಸೀಜರ್ ಅಂತ ತಿಳ್ಕೊಳ್ಳಿ. ಓಕೆನಾ, ಸೊ ಅನ್ಸಕ್ಸಸ್ ಆದ್ರೆ ಎಲ್ಲಿಗೆ ಹೋಗ್ತಾರೆ ಶಿವನ್ ಪಾದ ಸೇರ್ಕೋತಾರೆ ಅಂತ ಹೇಳ್ದೆ. ಈ ಸೀಜರ್ ಫೆಡ್ರಿಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ ಅಂತ ಕೇಳಿದ್ರೆ ಈ ಸದಾಶಿವರಾಯನ ಆಸ್ಥಾನಕ್ಕೆ. ಸೀಜರ್ ಫೆಡ್ರಿಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ ಅಂದ್ರೆ ಈ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ಸೀಜರ್ ಫೆಡ್ರಿಸ್. ಸರ್ ಅವೆಲ್ಲ ಓಕೆ, ನೀವ್ಯಾಕೆ ಇಲ್ಲಿ ನಿಕೋಲಾ ಕೌಂಟಿನ ಮಧ್ಯಕ್ ತಂದ್ರಿ, ಆಂಟಿನ ಯಾಕೆ ಮಧ್ಯಕ್ ತಂದ್ರಿ ಅಂತ ಕೇಳಿದ್ರ ನಾನು ಅವಾಗ್ಲೇ ಹೇಳ್ದೆ ನಿಮ್ಮ ಆಂಟಿ ಇಟಲಿಯವ್ರು ಅನ್ಕೊಳ್ಳಿ ಅಂತ ಅಂದೆ ನಾನು. ನಿಮ್ಮ ಆಂಟಿ ಇಟಲಿಯವರು ಅಂತ ಅನ್ಕೊಳ್ಳಿ ಅಂತ ನಾ ಹೇಳ್ದೆ. ಹೌದಾ, ಸಿಂಪಲ್. ಅದಕ್ಕೇನೆ ಇಟಲಿ ಆಂಟಿ ಅಂತ ಹೇಳ್ದಲ್ಲ. ಸೊ ಈ ಸೀಜರ್ ಫೆಡ್ರಿಸ್ ಯಾವ ದೇಶದವನು ಅಂತ ಕೇಳಿದ್ರೆ ಈ ಇಟಲಿ ದೇಶದವನು ಅಂತ ಕರಿತೀವಿ. ಈಕನಾ, ಇದಿಷ್ಟು ಸರ್ ಯಾರ್ಯಾರು ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ರೋ ಅವರು ಪ್ರಮುಖ ಅಂಶ. ಐ ಹೋಪ್ ತುಂಬಾ ಚೆನ್ನಾಗಿ ನಿಮ್ಗೆ ನೆನ್ಪುಳಿದಿದೆ ಅಂತ ಅನ್ಕೋತೀನಿ. ಬಟ್ ಇನ್ನು ನಿಮ್ಗೆ ಏನಾರು ಕೋಡರ್ಸ್ ಬೇಕು ಅಂತ ಕೇಳಿದ್ರೆ ಅಥವಾ ಇನ್ನು ಸಿಂಪಲ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು ಅಂತ ಕೇಳಿದ್ರೆ ವಿಜಯನಗರ ರಿಲೇಟೆಡ್ ನೋಡಿ, ಇಲ್ಲಿ ಸಪ್ತಸ್ವರದ ಕಂಬ ದೇವಾಲಯ ಅಂತ ಹೇಳಿ ನಾವು ವಿಜಯ ವಿಠಲ ದೇವಾಲಯ ಕೇಳ್ತೇವೆ. ಓಕೆ, ಬೆಳಕಿನ ವಕ್ರೀಭವನ ಗೋಪುರ, ನಮ್ ಸೈನ್ಸ್ ಇದೆ ಇಲ್ಲಿ. ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ಗೋಪುರ ಹೊಂದಿರತಕ್ಕಂಥದ್ದು ಯಾವ್ದು ಅಂದ್ರೆ ವಿರೂಪಾಕ್ಷ ದೇವಾಲಯ ಅಂತ ಹೇಳ್ತೀವಿ. ಓಕೆನಾ, 12 ರಾಶಿಫಲ ಹೊಂದಿರತಕ್ಕಂಥ ಕಂಬದ ದೇವಾಲಯ ಯಾವುದು ಅಂತ ಹೇಳಿದ್ರೆ ಶೃಂಗೇರಿ ವಿದ್ಯಾಶಂಕರ ದೇವಾಲಯ ಅಂತ ಕರಿತೀವಿ. ಓಕೆನಾ, ದಕ್ಷಿಣ ಭಾರತದ ಶೈವರ ಅಜಂತ ಅಂತ ಕರೆದು ಲೇಪಾಕ್ಷ ದೇವಾಲಯ ಕರಿತೀವಿ. ಓಕೆ, ವಿಜಯನಗರದ ಪ್ರಾಚೀನ ದೇವಾಲಯ ಅಂತ ಕರೆದು ನಾವು ಪಂಪಾಪತಿ ದೇವಾಲಯಕ್ಕೆ ಏನ್ ಮಾಡ್ತೀವಿ ಹೇಳ್ತೀವಿ. ಇದು ಸುಮ್ನೆ ಜನರಲ್ ಪಾಯಿಂಟ್ಸ್ ಹೇಳಿದ್ ನಾ ನಿಮ್ಗೆ. ಓಕೆನಾ, ಅಷ್ಟೇ ಅಲ್ಲ, ಇನ್ನು ವಿಜಯನಗರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ಇದು ಸರ್ ಒಂದೇ ಕಲ್ಲಿನ ಶಿಲ್ಪ. ಇದದು ಕಲ್ಲಿನ ರಥ ಏನಿದೆ ಒಂದೇ ಕಲ್ಲಿನ ಶಿಲ್ಪ ರಥ ಸರ್, ಇದು ಒಂದೇ ಕಲ್ಲಿನ ಶಿಲ್ಪ ಇದು. ಓಕೆನಾ, ಹಾಗಾದ್ರೆ ಇದೊಂದೇನಾ ಒಂದೇ ಕಲ್ಲಿನ ಶಿಲ್ಪ ಇದೊಂದೇ ಬರುತ್ತಾ? ಇಲ್ಲ, ಇನ್ನೂ ಬರುತ್ತೆ. ಸಾಸ್ವೆ ಗಣಪತಿ, ಕಡ್ಲೆಕಾಣ್ ಗಣಪತಿ ಆಗಿರ್ಬೋದು, ಉಗ್ರ ನರಸಿಂಹನ ಸ್ಟ್ಯಾಚ್ಯೂ ಆಗಿರ್ಬೋದು, ಈ ಕಲ್ಲಿನ ರಥ ಆಗಿರ್ಬೋದು, ಬಸವಲಿಂಗ ಆಗಿರ್ಬೋದು, ಇವೆಲ್ಲ ಸರ್ ಒಂದೇ ಕಲ್ಲಿನ ಶಿಲ್ಪ. ಇವು ಒಂದೇ ಕಲ್ಲಿನ ಶಿಲ್ಪ ಇವೆಲ್ಲ. ಓಕೆನಾ, ಸೊ ಅಷ್ಟೇ ಅಲ್ಲ, ಇನ್ನೊಂದು ಸಿಂಪಲ್ ಕೆಲವೊಂದು ಜನರಲ್ ಪಾಯಿಂಟ್ಸ್ ಹೇಳೋದಾದ್ರೆ ಇವ್ರದ್ದು ರಾಜಧಾನಿ ಯಾವ್ದಾಗಿತ್ತು ವಿಜಯನಗರ ಅವ್ರದ್ದು. ವಿಜಯನಗರದ ರಾಜಧಾನಿ ಸರ್ ನಾವು ಹಂಪಿ ಅಂತೇಳಿ ಹೇಳ್ತೀವಿ. ಓಕೆ, ವಿಜಯನಗರದ ರಾಜಧಾನಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಸರ್ ಹಂಪಿ. ಓಕೆನಾ, ಹಂಪಿ ಮತ್ತೆ ಆನೆಗುಂದಿ ಮತ್ತೆ ಹಂಪಿ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ರಾಜ್ಯ ಲಾಂಛನ ಯಾವ್ದು ಅಂತ ಕೇಳಿದ್ರೆ ವರಾಹ ಅಂತ ಹೇಳ್ತೀವಿ. ಅದ್ರಲ್ಲಿ ಯಾವ್ದು ಅಂತ ಕೇಳಿದ್ರೆ ಎಡಮುಖ ವರಾಹ ಅಂತ ಕರಿತೀವಿ. ಎಡಮುಖ ವರಾಹ ಸರ್ ಇವ್ರದ್ದು ರಾಜ್ಯ ಲಾಂಛನ ಅಂತೇಳಿ ಹೇಳ್ತೀವಿ. ಓಕೆನಾ, ಇವರ ಕುಲ ದೇವರು ಬಂದ್ಬಿಟ್ಟು ಶ್ರೀ ವಿರೂಪಾಕ್ಷ ದೇವಾಲಯ. ಶ್ರೀ ವಿರೂಪಾಕ್ಷ ದೇವಾಲಯ ಸರ್ ಇವ್ರದ್ದು ಕುಲ ದೇವರು ಅಂತೇಳಿ ಹೇಳ್ತೀವಿ. ಸೊ ಇದಿಷ್ಟು ಸರ್ ವಿಜಯನಗರಕ್ಕೆ ಭೇಟಿ. ನಾನು ಇಲ್ಲಿ ಒತ್ತು ಕೊಟ್ಟಿದ್ದು ವಿಜಯನಗರದ್ದು
ಯಾರು ಪ್ರವಾಸಿಗರಿದ್ರು ಅವ್ರನ್ನ ನೆನ್ಪಿಡ್ಕೊಳ್ಳೋದು ಹೆಂಗೆ ಅಂತ ಇದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಮತ್ತೆ ಮಾಡೋಣ. ಸೊ 4 ಮನೆತನ ಮೇನ್ ಬರೋದು 4: ಸಂಗಮ, ಸಾಳುವ, ತುಳುವ, ಅರವೀಡು. ಜಾಸ್ತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ್ ಸಂಗಮ, ಕಡಿಮೆ ಆಳ್ವಿಕೆ ಮಾಡಿದ್ದು ಸಾಳುವ. ಓಕೆನಾ. ಫೇಮಸ್ ಕಿಂಗು ವಿಜಯನಗರ. ಓಕೆನಾ. ದಿಸ್ ಇಸ್ ಅಬೌಟ್ ವಿಜಯನಗರ ಸರ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡಿ, ಸೊ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಆಗಿ, ಇವತ್ತೇ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಶೇರ್ ಕೂಡ ಮಾಡಿ. ಓಕೆನಾ. ನೀವೇನಾದ್ರು ಅನ್ಅಕಾಡೆಮಿನಲ್ಲಿ ಏನಾದ್ರು ಪ್ಲಸ್ ತಗೋಬೇಕಾದ್ರೆ ರವಿ ವೈಕೆ ಅಂತ ರೆಫರಲ್ ಕೋಡ್ ಏನ್ ಮಾಡಿ ಅನ್ಅಕಾಡೆಮಿ ಪ್ಲಸ್ ನಲ್ಲಿ ಉಪಯೋಗಿಸಿ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದ್ ದಿನ ಮತ್ತೆ ಇನ್ನೊಂದು ಒಳ್ಳೆ ಕೋಡ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಥ್ಯಾಂಕ್ ಯು.